ಆಗಸ್ಟ್ 11ರಿಂದ 22ರವರೆಗೆ ನಡೆದ ಮುಂಗಾರು ಅಧಿವೇಶನದಲ್ಲಿ ಕೃಷಿ ಸಚಿವರಾದ ಮಾನ್ಯ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು ಸಕ್ರಿಯವಾಗಿ ಭಾಗವಹಿಸಿ ರಾಜ್ಯದ ಕೃಷಿ ಇಲಾಖೆಯ ಕಾರ್ಯಕ್ರಮಗಳನ್ನು ಮತ್ತು ರೈತರ ಕಲ್ಯಾಣಕ್ಕಾಗಿ ಜಾರಿಗೊಳಿಸಿರುವ ಯೋಜನೆಗಳನ್ನು ಸದನದ ಮುಂದೆ ಪರಿಣಾಮಕಾರಿಯಾಗಿ ಮಂಡಿಸಿದರು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು, ರಸಗೊಬ್ಬರ ಪೂರೈಕೆ, ಬೆಳೆ ವಿಮೆ, ಕೃಷಿ ಯೋಜನೆಗಳ ಅನುಷ್ಠಾನ, ಖಾಲಿ ಹುದ್ದೆಗಳ ಭರ್ತಿ ಮತ್ತು ಬೆಳೆ ನಷ್ಟಕ್ಕೆ ಪರಿಹಾರ ಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಸದನದ ಸದಸ್ಯರೊಂದಿಗೆ ಹಂಚಿಕೊಂಡರು. ಯೂರಿಯಾ ಅಲೋಕೇಶನ್ ನಾವು ಬೇಡಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ 12.95 ಲಕ್ಷ ಮೆಟ್ರಿಕ್ ಟನ್ ನಾವು ಕಳಿಸಿದ್ದು. ಈ ವರ್ಷದ ಬೇಡಿಕೆ ನಮಗೆ ಜುಲೈ ಆಗಸ್ಟ್ ತಿಂಗಳ ಬೇಡಿಕೆ 2,85,000 ಮೆಟ್ರಿಕ್ ಟನ್ ಬರಬೇಕಾಗಿದೆ. ಇದರಲ್ಲಿ ಪೂರ್ಣ ಬೇಡಿಕೆ ಅಷ್ಟೇ, ಎಕ್ಸ್ಟ್ರಾ ಕೇಳಲ್ಲ. ನಮ್ಮ ಅಲೋಕೇಶನ್ಗೆ ಭಾಳ ಅಲೋಕೇಶನ್ ಕಡಿಮೆ ಕೊಟ್ಟರು 1 ಲಕ್ಷ ಮೆಟ್ರಿಕ್ ಟನ್, ಅದನ್ನು ನಾವು ಕ್ವೆಶ್ಚನ್ ಮಾಡ್ತಾ ಇಲ್ಲ. ನಾವು ಕಳೆದ ಏಪ್ರಿಲಿಂದ ಇಲ್ಲಿವರೆಗೆ ಡಿವಿಷನ್ ವೈಸು 2-3 ಬಾರಿ ನಾವು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ವಿ, 1 ಬಾರಿ ಫಿಸಿಕಲಿ ನಾನು ರಿವ್ಯೂ ಮಾಡಿದ್ವಿ. ನಮ್ಮ ಅಧಿಕಾರಿಗಳು ಪ್ರತಿ ವಾರ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್, ನಮ್ಮ ಮುಖ್ಯಮಂತ್ರಿಗಳು DCCO ಕಾನ್ಫರೆನ್ಸ್ ಮಾಡಿದಾಗ ನಾನು ಅದರಲ್ಲಿ ಮುಖ್ಯಮಂತ್ರಿಯವ್ರ ಕೆಲ ಎಲ್ಲ DCCOಗೆ ಹೇಳಿಸಿದ್ದೀನಿ, ನಾನು ಮಾತಾಡಿದ್ದೀನಿ, ನಾನೆಲ್ಲ DCSP ಅವ್ರಿಗೆ ಮಾತಾಡಿದ್ದೀನಿ. ಈ ಬಾರಿ ಎಲ್ಲ ಪ್ರತಿ 2 ಬಾರಿಗಿಂತ 100 ಪಟ್ಟು ನಾವು 10-20% ಎಫರ್ಟ್ ಹಾಕಿದರೆ ಈ ಬಾರಿ 100% ಎಫರ್ಟ್ ಹಾಕಿದ್ವಿ. ನಾನು ನಮ್ಮ ಇಲಾಖೆ ನಮ್ಮ ಮುಖ್ಯಮಂತ್ರಿಗಳನ್ನು ನಾವು ಉಪಯೋಗಿಸ್ಕೊಂಡಿದ್ವಿ. ಕೇಂದ್ರಕ್ಕೆ ಮುಖ್ಯಮಂತ್ರಿಯವರು ಲೆಟರ್ ಬರೆದಿರೋದು, ನಾನು ಲೆಟರ್ ಬರೆದಿರೋದಲ್ದಲೆ ನಮ್ಮ ಇಲಾಖೆಯವರು ಪ್ರತಿ ವಾರ ಕೇಂದ್ರದ ಡೈರೆಕ್ಟರ್, ಫರ್ಟಿಲೈಸರ್ ಡೈರೆಕ್ಟರ್ ಜೊತೆ ಸಂಪರ್ಕದಲ್ಲಿರ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇರ್ತಾರೆ. ನಾವು ಕಡಿಮೆ ಎಫರ್ಟ್ ಹಾಕಿಲ್ಲ. 2,70,000 ಮೆಟ್ರಿಕ್ ಟನ್ ಕಡಿಮೆ ಆಗಿ ಇಷ್ಟೆಲ್ಲ ಅಡ್ವಾನ್ಸ್, ಇಷ್ಟೆಲ್ಲ ಏರಿಯಾ ಜಾಸ್ತಿ ಆದರೆ ಯಾವ ರೀತಿ ಆಗ್ಬಹುದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ. ನಾವು ರೈತರ ಕುಟುಂಬದಿಂದ ಬಂದಿರೋದ್ರಿಂದ, ಅದರಲ್ಲೂ ಕಾಂಗ್ರೆಸ್ ಪಕ್ಷ, ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ರೈತರ ಬೆನ್ನೆಲುಬು ನಿಂತ್ಕೊಳ್ಳೋಕ್ಕೋಸ್ಕರ ಈ ಬಾರಿ ಇಷ್ಟನ್ನ ನಾವು ಎಫರ್ಟ್ ಅನ್ನು ಹಾಕ್ತೀವಿ. ಬರೀ 5 ಗ್ಯಾರಂಟಿ ಕೊಟ್ಟು ಕೂತ್ಕೊಂಡಿಲ್ಲ. ನಮ್ಮಲ್ಲಿ ನೀವು ಯಾವ್ದಾರ ತಾಲೂಕಿನಲ್ಲಿ ನೋಡಿ, ನಮ್ಮ ರೈತರ ಏನು ಸಂಪನ್ಮೂಲ ಕೊಡೋದಿದೆ, ಅದು ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಮೆಕಾನೈಸೇಷನ್ ಮೆಟೀರಿಯಲ್ ಇರ್ಬೋದು ಕೊಟ್ಟಿದೆ. ಕೇಂದ್ರ ಸರ್ಕಾರದ ಅನುದಾನವನ್ನ ಇಡೀ ರಾಷ್ಟ್ರದಲ್ಲಿ 4 ಇನ್ಸ್ಟಾಲ್ಮೆಂಟ್ ಅನ್ನು ಕಳೆದ 2 ವರ್ಷ ಸಂಪೂರ್ಣವಾಗಿ ಎಕ್ಸ್ಪೆಂಡಿಚರ್ ಮಾಡಿದ್ವಿ. ನಾನು ಒಬ್ಬ ಹಳ್ಳಿಯ ರೈತನ ಮಗನಾಗಿ ನನಗೆ ಪೂರ್ಣ ಪ್ರಮಾಣದಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಬೆಳೆದನು. ಈ ಇಲಾಖೆ ಬಹುಶಃ ನನಗೆ ಅತ್ಯಂತ ಇಷ್ಟಪಟ್ಟು ಪ್ರೀತಿ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಕೂರ್ಸ್ಕೊಂಡು, ಸೊ ನಮ್ಮ ಮುಖ್ಯಮಂತ್ರಿಯರ ಹತ್ರ ಒಪ್ಪಿಸಿ ಈ ಕೃಷಿ ಉಂಡನ 100 ತಾಲೂಕಿತ್ತು, 5 ವರ್ಷ ಮಾಡಿರಲಿಲ್ಲ. ಕಳೆದ 5 ವರ್ಷ 13ರಿಂದ 18 ಇದ್ದದ್ದ ನಾವು ಮತ್ತೆ ಎಕ್ಸ್ಟೆಂಡ್ ಮಾಡಿ 224 ಕ್ಷೇತ್ರಕ್ಕೂ ಕೃಷಿ ಉಂಡ ಕೊಡುವಂತ ಕಾರ್ಯಕ್ರಮ ಕೊಟ್ಟು 50 ಲಕ್ಷ SC STಗೆ, 40 ಲಕ್ಷ ಜನರಲ್ಗೆ ಸಬ್ಸಿಡಿ ಇಡೀ ರಾಷ್ಟ್ರದಲ್ಲಿ, ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಹಾರ್ವೆಸ್ಟ್ ಇದಕ್ಕೆ 344 ಮಿಷನ್ ನಾವು ನಾರ್ತ್ ಕರ್ನಾಟಕದಲ್ಲಿ 10 ಟನ್ ಜಾಸ್ತಿ ಬೆಳೀತಾರೆ. ಆ ಮಿಷನ್ ನಲ್ಲಿ ಕಟ್ ಮಾಡೋದ್ರಿಂದ ಲೇಬರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಈ ಎಲ್ಲಾ ಮೆಕನೈಸೇಷನ್ ಅಲ್ಲೂ 1,000 ಕೋಟಿ ಸಬ್ಸಿಡಿನ ಸಹಾಯಧನನ ರೈತರಿಗೆ ನಮ್ಮ ಇಲಾಖೆಯಿಂದ ಇಶ್ಯೂ ಮಾಡ್ತಾ ಇದೀವಿ. ನಮ್ಮ ಕೈಲಿ ಏನೇನ್ ಮಾಡ್ಲಿಕ್ಕಾಗುತ್ತೋ ನೀವು ಯಾರು ಹೇಳಿ, ರೈತರು ಹೇಳಿ. ಸೊ ಪ್ರೋಗ್ರೆಸಿವ್ ರೈತರ ಹತ್ರ 100 ಜನ ರೈತರ ಹತ್ರ ಮನೆಗೆ ಹೋಗಿ ಮಾತಾಡಿದ್ದೀನಿ. ಅವರಿಂದ ಯಾವ್ಯಾವ ರೀತಿ ಸಲಹೆ ಬರುತ್ತೆ ಅದನ್ನೆಲ್ಲ ವಿಡಿಯೋ ಮೂಲಕ ಹಾಕಿ ಎಲ್ಲ ರೈತರಿಗೂ ತಿಳಿಸಿದ್ದೀವಿ. ಇಷ್ಟೆಲ್ಲ ಸಮಸ್ಯೆ ಒಳಗೂ ನಾವು ರೈತರಿಗೆ ಕೇಂದ್ರ ಸರ್ಕಾರದ ಸೂಚನೆಯನ್ನು ಅನುಸರಿಸೋಣ ಮತ್ತು ರೈತರಿಗೆ ಮುಂದೆ ಕೆಮಿಕಲ್ ಉಪಯೋಗಿಸೋದ್ರಿಂದ ಆಗ್ತಕ್ಕಂಥ ಅನಾಹುತನೂ ತಪ್ಪಿಸೋಣ. ಬಟ್ ಇದರಲ್ಲಿ ರಾಜಕಾರಣ ಬೆರೆಸೋದು ಬೇಡ. ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಅಂತೇಳಿ ನಾವು ಅವ್ರ ಮೇಲೆ ಹಾಕ್ಬಿಟ್ಟು ಇಲ್ಲಿ ಕೂತ್ಕೊಳ್ಳೋದು ಬೇಡ. ನಾವೇ ಅದನ್ನ ಅವರು ಜಾಯಿಂಟ್ ಆಗಿ ರೈತರ ವಿಚಾರದಲ್ಲಿ ಏನಾಗುತ್ತೆ ಅದನ್ನ ಸಪ್ಲೈ ಕೊಟ್ಕೊಂಡು ಎಷ್ಟಾಗುತ್ತೆ ನ್ಯಾನೋ ಯೂರಿಯಾಕ್ಕೆ ಕನ್ವರ್ಟ್ ಮಾಡಬೇಕು ಅನ್ನೋ ಆಲೋಚನೆಯಿಂದ ನಾನು ನಮ್ಮ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಾವು ಹೋಗ್ತಾ ಇದ್ದು. ಯಾವ್ಯಾವುದನ್ನ ನಾವು ರೈತರ ವಿಚಾರದಲ್ಲಿ ಸ್ಪಂದಿಸಲಿಕ್ಕೆ ಸಾಧ್ಯನೋ, ಏನೆಲ್ಲ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನೋ ಎಲ್ಲ ಕೆಲಸವನ್ನ ನಾವು ಮಾಡಿದ್ವಿ. ಅಲ್ಲದೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ರೈತರಿಗೆ ಎದುರಾಗುತ್ತಿರುವ ತೊಂದರೆಗಳ ಕುರಿತಾದ ಪ್ರಶ್ನೆಗಳಿಗೆ ಮಾನ್ಯ ಗೃಹ ಸಚಿವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ಶೂನ್ಯ ವೇಳೆಯಲ್ಲಿ ಸಮರ್ಪಕ ಉತ್ತರಗಳನ್ನ ನೀಡಿದ್ರು. ಭಾವನೆಗಳು, ಕಾನೂನು ನೀವು ಹೇಳಿದಂತ ರೀತಿಯಲ್ಲಿ ಕೆಲವೊಮ್ಮೆ ಕಾನೂನನ್ನ ಅನುಸರಿಸೋ ಟೈಮ್ನಲ್ಲಿ ಭಾವನೆಗೂ ತೊಂದರೆ ಆಗದಂಗೆ ಮಾಡ್ಕೊಳ್ಳಿ ಅನ್ನೋದು ಓಕೆ. ಆದರೆ ದುರಂತ ಏನಂದ್ರೆ ಅಪೋಸಿಷನ್ ಲೀಡ್ರು, ಇವರು ಉಪಮುಖ್ಯಮಂತ್ರಿ ಆಗಿದ್ದವರು, ನಮ್ಮ ಸ್ನೇಹಿತರು, ಕಾನೂನನ್ನ ಬಿಟ್ಟು
ನಮ್ಮ ನರೇಂದ್ರ ಸ್ವಾಮಿ ಅವ್ರು ಹೇಳ್ದಂಗೆ ಚರ್ಚೆ ಅದನ್ನ ನೀವು ಹೇಳಿದ ರೀತಿನಲ್ಲಿ ಹೇಳ್ಬೇಕೇ ವಿನ ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ನವ್ರು ಬಂದ್ ಮಾಡಿದ್ದಾರೆ ನಿಮ್ಮ ಸರ್ಕಾರನೂ ಕಾನೂನು ಪಾಲನೆ ಮಾಡಬೇಕು, ನಮ್ಮ ಸರ್ಕಾರನೂ ಪಾಲನೆ ಮಾಡಬೇಕು, ಕೇಂದ್ರ ಸರ್ಕಾರದಲ್ಲಿ ರೂಳೇ ತಂದ್ಬಿಡ್ಲಿ. ಯಾವ 24 ಅವರ್ಸ್ ನೋ ರಿಸ್ಟ್ರಿಕ್ಷನ್ ಅಂತ ಹೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು, ನಿಮ್ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು ಸಾಂಪ್ರದಾಯಿಕಕ್ಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದಕ್ಕೆ ಸರ್ಕಾರ ಮಾಡ್ತೀವಿ. ಬಟ್ ಆದ್ರೆ ನೀವು ಈ ತರದ ನಿಲುವಿಗೆ ಬರ್ತಕ್ಕಂಥ ಸೂಕ್ತ ಅಲ್ಲ. ಕರ್ನಾಟಕದ ಕೃಷಿಯ ಉಜ್ವಲ ಭವಿಷ್ಯಕ್ಕಾಗಿ, ರೈತರ ಒಳಿತಿಗಾಗಿ ಒಟ್ಟಾಗಿ ಕೈಜೋಡಿಸೋಣ. ಜೈ ಕರ್ನಾಟಕ, ಜೈ ಕಿಸಾನ್.